ಈ ನಡುವೆ FSL ಟೀಮ್ನಿಂದ ನಟಿ ಪಡೆಯುತ್ತಿದ್ದ ಮೆಡಿಸಿನ್ಗಳ ಸಂಗ್ರಹ. ಅವ್ರ ಮನೆಗೆ FSL ಟೀಮ್ ಅವರು ಬಂದಿದ್ದರು. ಅವರ ರೂಮ್ನಲ್ಲಿ ಇದ್ದಂತಹ ಮೆಡಿಸಿನ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಶೆಫಾಲಿ ರೂಮ್ನಲ್ಲಿ ವಿಟಮಿನ್ ಟ್ಯಾಬ್ಲೆಟ್ಸ್ ಇತ್ತಂತೆ, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ಇತ್ತಂತೆ. ಈಗ ವಿವಿಧ ಔಷಧಿಗಳನ್ನು ವಶಪಡಿಸಿಕೊಂಡಿದ್ದಾರೆ ವಿಧಿವಿಜ್ಞಾನ ತಂಡ. ಮರಣೋತ್ತರ ಪರೀಕ್ಷೆಯ ವರದಿ ಬರಬೇಕು ಮತ್ತು ಔಷಧಿ ಪರೀಕ್ಷೆಗಳ ವರದಿ ಕೂಡ ಬರಬೇಕು. ಅಂದರೆ ಯಾವ್ಯಾವ ಮೆಡಿಸನ್ನು ಏನೇನಕ್ಕೆ ತಗೋತಾ ಇದ್ರು ಅಂತ ಗೊತ್ತಾಗಬೇಕು. ಈ ಎಲ್ಲ ವರದಿಗಳಿಗೆ ಈಗ ಮುಂಬೈ ಪೊಲೀಸರು ಕಾಯ್ತಾ ಇದ್ದಾರೆ ಅಂತಕ್ಕಂಥದ್ದು. ಅಂದರೆ ಇದು ಮುಂದೆ ಒಂದು ಪಾಠ ಆಗಬೇಕು. ತುಂಬ ಜನ ಮೆಡಿಸಿನ್ ತಗೊಳ್ಳೋ ವಿಚಾರದಲ್ಲಿ ಇರ್ತಕ್ಕಂಥ ಆಸಕ್ತಿ ಅದನ್ನು ಮೆಥಡ್ ಫಾಲೋ ಮಾಡೋದ್ರಲ್ಲಿ ಇರಲ್ಲ. ಎಷ್ಟೋ ಜನ ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ, ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತಾರೆ, ಎಷ್ಟೋ ಹೊತ್ತು ಬಿಡ್ತಾರೆ. ಹೀಗೆಲ್ಲ ಆಗಿರೋದು ಕೂಡ ಒಂದು ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡೆಯೋಣ. ಲೋಕೇಶ್, ಇವಾಗ ಶೆಫಾಲಿ ಅವರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಯಾವ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ? ಇಲ್ಲಿ ತನಕ ಆ ಸಾವಿನ ವಿಚಾರವಾಗಿ ಏನಾದರೂ ಲೀಡ್ ಸಿಕ್ಕಿದೆಯಾ ಅವ್ರಿಗೆ ಅಂತ? ಅರವಿಂದ್, ಇಲ್ಲಿವರೆಗೂ ಪ್ರಮುಖವಾದಂತ ಲೀಡ್ ಸಾವಿನ ವಿಚಾರವಾಗಿ ಸಿಕ್ಕಿಲ್ಲ. ಆದ್ರೆ ಅವ್ರಿಗೆ ಇರುವಂತದ್ದು ಅವರ ತೆಗೆದುಕೊಳ್ತಾ ಇರ್ತಕ್ಕಂಥ ಚಿಕಿತ್ಸೆಯಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ಯಾ, ಅದೇ ಈ ಸಾವಿಗೆ ಕಾರಣ ಆಗಿದೆ ಅನ್ನುವಂಥದ್ದನ್ನ ಕಾದ್ ನೋಡ್ತಾ ಇದ್ದಾರೆ. ಪ್ರಮುಖವಾಗಿ ಪೊಲೀಸರು ಕಾಯ್ತಾ ಇರ್ತಕ್ಕಂಥದ್ದು ರಿಪೋರ್ಟು, ಮರಣೋತ್ತರ ಪರೀಕ್ಷೆ. ಆ ಮರಣೋತ್ತರ ಪರೀಕ್ಷೆಯಲ್ಲಿ ಈ ಸಾವಿಗೆ ಏನು ಕಾರಣ ಅನ್ನುವಂಥದ್ದು ಪತ್ತೆ ಆಗುತ್ತೆ. ಆ ಪತ್ತೆ ಆದ ನಂತರ ಪೊಲೀಸರು ಕೂಡ ಅವ್ರು ತೆಗೆದುಕೊಳ್ತಾ ಇದ್ದಂಥ ಟ್ರೀಟ್ಮೆಂಟ್ ಕೂಡ ಇದಕ್ಕೆ ಕಾರಣ ಅನ್ನುವಂಥ ಪತ್ತೆ ಆದರೆ ಅಲ್ಲಿಗೆ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ಮಾಡೋದನ್ನ ಸ್ಟಾಪ್ ಮಾಡ್ಬೋದು. ಆದರೆ ಮರಣೋತ್ತರ ಪರೀಕ್ಷೆಯಲ್ಲಿ ಬೇರೆ ರೀತಿಯಾದಂಥ ವರದಿ ಬಂದರೆ ಆಗ ತನಿಖೆ ಬೇರೆ ಆಯಾಮಗಳನ್ನ ಪಡ್ಕೊಳ್ಳುವಂಥದ್ದು. ಆದರೆ ಈಗ ಪ್ರಾಥಮಿಕವಾಗಿ ಅವರಿಗೆ ಈ ರೀತಿ ಹೃದಯಾಘಾತ ಆಗಲಿಕ್ಕೆ ಕಾರಣ ಅವರು ವೃದ್ಧಾಪ್ಯನ ತಡೆಯೋದಕ್ಕೆ ತೆಗೆದುಕೊಳ್ತಾ ಇದ್ದಂಥ ಚಿಕಿತ್ಸೆ ಸೈಡ್ ಎಫೆಕ್ಟ್ ಆಗಿದೆ ಅನ್ನುವಂಥ ಅನುಮಾನಗಳು ಕೂಡ ಕಾಡ್ತಾ ಹೋಗ್ತಾ ಇರುವಂಥದ್ದು. ಈ ಕಾರಣಕ್ಕೋಸ್ಕರ ಏನಾದರೂ ಆಯ್ತಾ ಎನ್ನುವಂಥ ಅನುಮಾನ ಇದೆ. ಈ ಮರಣೋತ್ತರ ಪರೀಕ್ಷೆ ಆದ ನಂತರ ಆ ವರದಿ ಬರಲಿಕ್ಕೂ ಕೂಡ ಸುಮಾರು 10 ರಿಂದ 15 ಅಥವಾ 1 ತಿಂಗಳ ಕಾಲ ಆದರೂ ಆಗಬೇಕಾಗತ್ತೆ. ಯಾಕೆಂತಂದ್ರೆ ಇದು ಯಾವ ಕಾರಣಕ್ಕೆ ಡೆತ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ, ಹೃದಯಾಘಾತ ಅಂತ ಗೊತ್ತು, ಆದರೆ ಯಾಕಾಯ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಅದನ್ನು ತಿಳ್ಕೋಬೇಕು ಅಂತಂದ್ರೆ ಬೇರೆ ಬೇರೆ ರೀತಿಯಾದಂಥ ಟೆಸ್ಟ್ಗಳನ್ನು ಕೂಡ, ಮರಣೋತ್ತರ ಪರೀಕ್ಷೆಯ ಟೆಸ್ಟ್ಗಳನ್ನು ಕೂಡ ಒಳಪಡಿಸ್ತಾರೆ. ಆ ರಿಪೋರ್ಟ್ಗಳೆಲ್ಲ ಬರಲಿಕ್ಕೆ 1 ತಿಂಗಳ ಕಾಲ ಆದರೂ ಬೇಕಾಗಬಹುದು. ಹಾಗಾಗಿ ಈ ಸಾವು ಯಾಕಾಯಿತು, ಮತ್ತೆ ಅವರ ತೆಗೆದುಕೊಳ್ತಾ ಇದ್ದ ಟ್ರೀಟ್ಮೆಂಟ್ನ ಮಾತ್ರೆಗಳೇನಿವೆ, ಔಷಧಿಗಳನ್ನು ಕೂಡ ಈಗ FSL ತಂಡ ತೆಗೆದುಕೊಂಡೋಗಿರುವಂಥದ್ದು, ಅವುಗಳನ್ನು ಕೂಡ ಪರೀಕ್ಷೆಗೆ ಒಳಪಡಿಸ್ತಾರೆ. ಅದರಿಂದ ಯಾವ ರೀತಿಯ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಚೆಕ್ ಮಾಡಿ ಈ ಸಾವಿಗೆ, ಹೃದಯಾಘಾತಕ್ಕೆ ಏನು ಕಾರಣ ಅನ್ನೋದನ್ನು ಕೂಡ ಪತ್ತೆ ಹಚ್ಚಬೇಕಾಗತ್ತೆ. ಪೊಲೀಸರು ಕೂಡ ಎಲ್ಲ ಆಯಾಮಗಳಲ್ಲೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ. FSL ತಂಡನೂ ಕೂಡ ತನಿಖೆ ಮಾಡ್ತಾ ಇದೆ. ಮತ್ತೆ ಮರಣೋತ್ತರ ಪರೀಕ್ಷೆಯ ವರದಿ ಏನ್ ಬರಲಿದೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು.